ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಅದ್ಭುತ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದು 1 ಕಪ್ ಬಿಸಿನೀರು ಕುಡಿದು ಆಮೇಲೆ ನನ್ನ ದಿನಾನ ನಾನು ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇವತ್ತು ಕೂಡ ಲೋಟ ಬಿಸಿನೀರು ಕುಡಿದು ಆಮೇಲೆ ಸ್ವಲ್ಪ ಇವತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ. ಸೊ ಹಾಗಾಗಿ ನಾನು ಬೆಳಗ್ಗೆನೇ ಇವಾಗ ಸ್ವಲ್ಪ ತಿಂಡಿಗೆ ಹಾಲು ಕಾಯಿಸೋಕೆ ಇಟ್ಬಿಟ್ಟು, ಹಾಗೆ ತಿಂಡಿಗೆ ರೈಸ್ ಇಟ್ಬಿಟ್ಟು, ಹಾಗೆ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಒಟ್ಟಿಗೆ ಬೇಳೆ ಸಾಂಬಾರು, ಮುದ್ದೆ, ರೈಸ್ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಕೆಲಸ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಹಾಗೆ ಸ್ವಲ್ಪ ಬೆಳಗ್ಗೆನೇ ಬೇಗ ಎದ್ದ ತಕ್ಷಣ ಸ್ವಲ್ಪ ಬೆಡ್ಶೀಟ್ ಅದನ್ನೆಲ್ಲ ವಾಶ್ ಮಾಡಿ ಒಣಗಾಕ್ಬಿಟ್ಟಿದ್ದೀನಿ. ಸೊ ಇವಾಗ ಬಿಸಿಲು ಇವಾಗ ಕಡಿಮೆ, ಮಳೆ ಯಾವಾಗ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಸೊ ಬೇಗನೆ ಎದ್ದು ಬೇಗ ಎಲ್ಲ ವಾಶ್ ಮಾಡಿ ಒಣಗಾಕಿ ಸೋಫಾ ಕವರೆಲ್ಲ ಚೇಂಜ್ ಮಾಡಿ ಅದನ್ನೆಲ್ಲ ವಾಶ್ ಮಾಡಿ ಒಣಗಾಕೊಂಡೆ. ಸೊ ಅದಾದಮೇಲೆ ನಾನು ಕಿಚನ್ಗೆ ಬಂದೆ. काट मछली काट पकड़ लेगा मरे ಗುಂಡಾ ಏನದು? ಮಳೆ ನೀರೇ ಹೂ लागत बाबा ಆಮೇಲೆ ಸ್ವಲ್ಪ ಕಿಚನಲ್ಲಿ ಗ್ರೀನ್ ಮ್ಯಾಟ್ ಏನು ಹಾಕಿದ್ದೆ ಅದನ್ನೆಲ್ಲ ತೆಗೆದು ಅದನ್ನು ವಾಶ್ ಮಾಡಿ ಒಣಗಾಕ್ಬಿಟ್ಟು ಸ್ವಲ್ಪ ಫಿಶ್ ಟ್ಯಾಂಕ್ನು ಕ್ಲೀನ್ ಮಾಡೋಣ, ತುಂಬ ದಿನ ಆಗಿತ್ತು ಅಂತ ಹೇಳಿ ಹಬ್ಬಕ್ಕೆ ಮಾಡಿದ್ದು, ವರಲಕ್ಷ್ಮಿ ಹಬ್ಬಕ್ಕೆ ಮುಂಚೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಅದನ್ನು ಕ್ಲೀನ್ ಮಾಡ್ತಾಯಿದ್ದೆ. ಇವ್ನು ನೋಡಿ ಅದಂತೂ ಫಿಶ್ ಸಿಗಲ್ಲ, ಇವ್ನು ಬಿಡಲ್ಲ, ಹಿಡಿಯೋಕ್ಕೆ ಹೋಗ್ತಿದ್ದ. ಸೊ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿ ಈ ಥರ ಏನಾದರೂ ಡಿಫ್ರೆಂಟಾಗಿ ಹಾಕೋಣ ಅಂತ ಹೇಳಿ ಕಲ್ಲನ್ನೆಲ್ಲ ಈ ಥರ ಅಂತ ಹಾಕಿಬಿಟ್ಟು ಇದು ಇನ್ಶಿಲ್ ಹಾಕಿಬಿಟ್ಟು ಈ ಥರ ಡಿಸೈನ್ ಮಾಡಿಕೊಂಡು ಆಮೇಲೆ ಫಿಶ್ನೆಲ್ಲ ತಂದು ಬಿಟ್ಟೆ. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ, ಇವಾಗ ಊರಿಗೆ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಇನ್ನೂ ಗಲೀಜಾಗುತ್ತೆ ಅಂತ ಹೇಳಿ ಊರಿಗೆ ಹೋಗ್ತಿದ್ದೀನಲ್ವ ಅಷ್ಟರಲ್ಲಿ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಕ್ಲೀನ್ ಮಾಡಿದೆ. ಆಮೇಲೆ ನಾನು ಊರಿಂದ ಬಂದಮೇಲೆ ಎಲ್ಲ ಸ್ವಲ್ಪ ಮಾಡೋಕ್ಕಾಗಲ್ಲ ಸೊ ಅಂತ ಹೇಳಿ ಅದನ್ನು ಕ್ಲೀನ್ ಮಾಡಿ ಸ್ವಲ್ಪ ರಾಗಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು, ಅದನ್ನು ಕೂಡ ಮಿಲ್ ಮಾಡಿಸ್ಕೊಂಡು ಬಂದಿದ್ದರು. ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಹೇಳಿ ಅದನ್ನು ಜರಡಿ ಇಟ್ಕೊಂಡೆ. ಇವನು ನೋಡಿ ನಂದು ಬಿಡ್ತಾನೆ ಇರಲಿಲ್ಲ, ನಾನು ಕ್ಲೀನ್ ಮಾಡೋರ್ಗೂ ಹಂಗೆ ಕೂತಿದ್ದ. ಸೊ ಅವನಿಗೂ ಸ್ವಲ್ಪ ಎಲ್ಲ ಹಿಟ್ಟೆಲ್ಲ ಕ್ಲೀನ್ ಮಾಡಾದಮೇಲೆ ಅವನಿಗೂ ಫ್ರೆಶ್ ಅಪ್ ಮಾಡಿಸಿ ಮಲಗಿಸ್ಬಿಟ್ಟು ಆಮೇಲೆ ನಾನು ಕಿಚನ್ ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದೆ. ಸೊ ನೋಡಿ ಒಂದೊಂದೇ ಪಾತ್ರೆನೆಲ್ಲ ತೆಗೆದು ಎಲ್ಲ ವಾಶ್ ಮಾಡಿಕೊಂಡು ಒಂದೊಂದಾಗಿ ಎಲ್ಲ ಜೋಡಿಸ್ಕೊಂಡೆ. ನಾನು ಡೀಪ್ ಕ್ಲೀನ್ ಅಂತ ಏನಿಲ್ಲ, ಸೊ ನಾರ್ಮಲಾಗಿ ಎಲ್ಲ ಇವಾಗ ಹಬ್ಬಕ್ಕೂ ವರಲಕ್ಷ್ಮಿ ಹಬ್ಬಕ್ಕೂ ಮಾಡಿದ್ದೆ. ಸೊ ಈಗ ನಾಳೆ ಗಣೇಶ ಹಬ್ಬ ಬರ್ತಿರೋದ್ರಿಂದ ಹಬ್ಬದ ದಿನ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಒಂದೇ ದಿನದಲ್ಲೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಬೇಗ ಎಷ್ಟಾಗುತ್ತೋ ಅಷ್ಟು ಬೇಗ ಮಾಡೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಮಾಡ್ತಾ ಇರಲಿಲ್ಲ, ಹಬ್ಬಕ್ಕೆ ಹೇಗಿದ್ದರೂ ಮಾಡಿದ್ವಿ, ಬಟ್ ಇವಾಗ ಎಲ್ಲ ನಾನ್ ವೆಜ್ ಎಲ್ಲ ಮಾಡಿದ್ದೀವಿ. ಹಾಗೆ ಬೆಟ್ಟಕ್ಕೆ ಹೋಗೋದು ಸರಿ ಇರಲ್ಲ, ಅದು ನಂಗೆ ಇಷ್ಟನೂ ಆಗೋಲ್ಲ. ಸೊ ನಾನ್ ವೆಜ್ ಎಲ್ಲ ಮಾಡಿದ್ಮೇಲೆ ಕ್ಲೀನ್ ಮಾಡೋಣ ಅಂತೇಳಿ ಇವತ್ತು ಮಾಡ್ಕೋತಾ ಇದ್ದೀನಿ. ಆಮೇಲೆ ತುಂಬ ದಿನ ಆಗಿತ್ತಲ್ವ, ನಮ್ಮ ಹಸ್ಬೆಂಡ್ ತಂದುಬಿಟ್ಟಿದ್ರು. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಒಂದೊಂದಾಗಿ ತೆಗೆದು ಎಲ್ಲ ಬೇಗ ವಾಶ್ ಮಾಡಿಕೊಂಡು ಫ್ಯಾನ್ ಹಾಕಿಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದೀನಿ ಬೇಗ ಒಣಗಲಿ ಅಂತ ಹೇಳಿ. ಫ್ಯಾನ್ಗೆ ಬೇಗ ಒಣಗೋಗುತ್ತೆ, ನಾನು ಎಲ್ಲ ಕ್ಲೀನ್ ಒಂದೊಂದಾಗಿ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಬರೋ ಅಷ್ಟರಲ್ಲಿ ಎಲ್ಲ ಒಣಗುತ್ತೆ ಅಂತ ಹೇಳಿ ಫ್ಯಾನ್ ಹಾಕಿಬಿಟ್ಟು ಎಲ್ಲನೂ ವಾಶ್ ಮಾಡಿ ಜೋಡಿಸ್ಕೊತಾ ಇದ್ದೀನಿ. ಹೇಗಿದ್ದರೂ ಅದ್ವಿ ಮಲಗಿದ್ದೆ ಅಲ್ವಾ, ಸೊ ಹಾಲಲ್ಲೇ ಜೋಡಿಸೋಣ ಅಂತೇಳಿ ಹಾಲಲ್ಲೇ ಇಟ್ಟೆ. ಸೊ ಅವ್ನು ಎದ್ದು ಬರೋ ಅಷ್ಟರಲ್ಲಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನಾನು ಸೌಂಡ್ ಮಾಡ್ತಿದ್ದಿದ್ದು ಪಾತ್ರೆ ಸೌಂಡ್ಗೆ ಅವನು ಎದ್ದುಬಿಟ್ಟ. ಸೊ ಅವನು ಸ್ವಲ್ಪ ಟಿ ವಿ ಹಾಕ್ಕೊಟ್ಬಿಟ್ಟು ಫೋನಲ್ಲೇ ಕಾರ್ಟೂನ್ ಹಾಕ್ಕೊಟ್ಬಿಟ್ಟು ನಾನು ಸ್ವಲ್ಪ ತೊಳ್ಕೊಂಡೆ. ಹಾಗಾಗಿ ಸ್ವಲ್ಪ ನೀಟಾಗಿ ವೀಡಿಯೋಸ್ನೆಲ್ಲ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತಗೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪನೇ ನಾನು ಅವನ ಹತ್ರ ಸ್ವಲ್ಪ ಹೊತ್ತು ಈಸ್ಕೊಂಡು ಆಮೇಲೆ ವೀಡಿಯೋ ಮಾಡ್ಕೊಳ್ಳೋದು, ಅವ್ನಿಗೆ ಕೊಡೋದು, ಆ ಥರ ಮಾಡ್ತಿದ್ದೆ. ಅವ್ರ ಅಜ್ಜಿ ಹತ್ರನೂ ಹೋಗಿರ್ತಾ ಇರಲಿಲ್ಲ ಅವನು. ಸೊ ಅಲ್ಲೂ ಹೋದರೆ ಮೇಲೆಲ್ಲ ನೀರೆಲ್ಲ ಚೆಲ್ತಾನೆ, ಅದೆಲ್ಲ ಕೋಲ್ಡ್ ಆಗುತ್ತೆ. ಮತ್ತು ಇವಾಗ ಊರಿಗೆ ಬೇರೆ ಹೋಗಬೇಕು, ಮತ್ತು ಹುಷಾರಿಲ್ಲದೆ ಇರೋ ಥರ ಆಗಿಬಿಡುತ್ತೆ ಅಂತ ಹೇಳಿ ಅವನಿಗೆ ಇಲ್ಲೇ ಫೋನ್ ಹಾಕ್ಬಿಟ್ಟು ಕೂರಿಸಿದ್ದೆ. ಆಮೇಲೆಲ್ಲ
ನಾನು ಕ್ಲೀನ್ ಪಾತ್ರೆ ಎಲ್ಲ ವಾಶ್ ಮಾಡೋ ಅಷ್ಟರಲ್ಲಿ ನೋಡಿ ಬೆಳಗ್ಗೆನೇ ವಾಶ್ ಮಾಡಿದ್ರಿಂದ ಮ್ಯಾಟೆಲ್ಲ ಒಣಗಿತ್ತು. ಸೊ ನಾನು ಮಧ್ಯಾಹ್ನದ ಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಒಣಗಾಕೊಂಡಿದ್ನಲ್ಲ ಅಷ್ಟರಲ್ಲಿ ಸ್ವಲ್ಪ ಇವತ್ತು ಬಿಸಿಲು ಕೂಡ ಇದ್ದಿದ್ದರಿಂದ ಮ್ಯಾಟೆಲ್ಲ ಒಣಗಿತ್ತು. ಆಮೇಲೆ ಮ್ಯಾಟೆಲ್ಲ ತಂದು ನೀಟಾಗಿ ಒಂದೊಂದಾಗಿ ಹಾಕಿಬಿಟ್ಟು ಒಂದೊಂದಾಗಿ ಪಾತ್ರೆನೂ ಕೂಡ ಬೇಗ ಬೇಗ ಜೋಡಿಸ್ಕೊಂಡೆ. ಇನ್ನೂ ಅದ್ವಿ ಇರ್ತಾನೆ ಮತ್ತು ಗಲೀಜೆಲ್ಲ ಮಾಡ್ತಾನೆ ಅಂತ ಹೇಳಿ ಈ ಥರ ನಾನು ಕಿಚನ್ನ ಮೇಕ್ ಓವರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನನ್ನ ಪುಟ್ಟ ಕಿಚನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಕ್ಯೂಟಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ನನ್ನ ಕಿಚನ್ ಅಂತ ಹೇಳಿ ಕಮೆಂಟ್ ಮಾಡಿ. ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ನಾನು ಸಿಂಪಲಾಗಿ ಮೇಕ್ ಓವರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನೆಲ್ಲ ಜೋಡಿಸೋವರೆಗೂ ಫೋನೇ ಕೊಡ್ತಿರ್ಲಿಲ್ಲ ಅದ್ವಿ. ಅದಾದಮೇಲೆ ಕೊಟ್ಟ. ಆಮೇಲೆ ಸ್ವಲ್ಪ ಎಲ್ಲ ಜೋಡಿಸಾದ್ಮೇಲೆ ನಾನು ಈ ವಿಡಿಯೋನ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಮನೆಯೆಲ್ಲ ಧೂಳು ಹೊಡೆದು ಕಿಚನ್ನ ನಾನು ಮೊದಲೇ ಧೂಳು ಹೊಡೆದಿದ್ದೆ. ಆಮೇಲೆ ಹಾಲ್ಗೂ ಎಲ್ಲ ಧೂಳು ಹೊಡೆದ್ಬಿಟ್ಟು ಮನೆಯೆಲ್ಲ ಗುಡಿಸಿ ಆಮೇಲೆ ಸೋಫಾ ಕವರ್ನೆಲ್ಲ ಚೇಂಜ್ ಮಾಡಿ ಮತ್ತು ಬೇರೆದು ಹಾಕ್ಕೊಂಡು ಆಮೇಲೆ ಮನೆಯೆಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡೆ. ಹಾಗೆ ನೀರು ಕೂಡ ಖಾಲಿ ಆಗಿಬಿಟ್ಟಿತ್ತು ಕುಡಿಯೋಕ್ಕೆ. ಸೊ ನಮ್ಮ ಮಾವಂಗೂ ಕ್ಯಾನೆಲ್ಲ ವಾಶ್ ಮಾಡಿ ಅದನ್ನು ಕೂಡ ಕೊಟ್ಟು ಕಳಿಸ್ದೆ. ಅವರು ಕೂಡ ಹೋಗಿ ನೀರು ಎತ್ಕೊಬರಕ್ಕೆ ಹೋದರು. ಸೊ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಂಜೆ ಆಗೇ ಬಿಟ್ಟಿತ್ತು. ಆಮೇಲೆ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರೋಣ ಅಂಥೇಳಿ ಹೋಗಿ ಫ್ರೆಶ್ ಆಗಿ ಬಂದೆ. ಸೊ ಸಂಜೆ ಒಂದು 5:30 6 o'clock ಆಗೇ ಬಿಟ್ಟಿತ್ತು. ಆಮೇಲೆ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಿತ್ತು. ಕೆಲಸ ಎಲ್ಲ ಮಾಡಿ ಸುಸ್ತಾಗೋ ಥರ ಆಗಿಬಿಟ್ಟಿತ್ತು. ಹೊಟ್ಟೆ ಬೇರೆ ಹಸಿತಿತ್ತು. ಸೊ ಏನಾದರೂ ಮಾಡೋಣ ಅಂತೇಳಿ ಕಡಲೆಪುರಿ ಇತ್ತು. ಕಡಲೆಪುರಿಯಿಂದ ಸ್ವಲ್ಪ ಬೇಲ್ಪುರಿ ಮಾಡ್ಕೊಳ್ಳೋಣ ಅಂತೇಳಿ 1-2 ಈರುಳ್ಳಿ, 1-3 ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಖಾರ ಇತ್ತು ಅಂದರೆ ಉಪ್ಪಿನ ಹೆಸರು ಖಾರ, ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಲ್ಲಿ ಪೌಡ್ರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಡಲೆಪುರಿನ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ಫಸ್ಟ್ ಹಾಕ್ಬಿಟ್ರೆ ಎಲ್ಲ ಈರುಳ್ಳಿಲಿ ನೀರು ಬಿಟ್ಕೊಳ್ಳುತ್ತಲ್ವ, ಸೊ ಮೆತ್ತೆ ಆಗಿಬಿಡುತ್ತೆ ಅಂತ ಹೇಳಿ ಆಮೇಲೆ ಕಡಲೆಪುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಸಿಯಾಗಿ ಸಿಂಪಲ್ಲಾಗಿ ಮನೇಲೇ ಬೇಲ್ಪುರಿ ರೆಡಿ. ನಾವು ಈ ಥರ ಖಾರವಾಗಿ ಏನಾದರೂ ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಸೊ ಹೊಟ್ಟೆ ಬೇರೆ ಹಸಿತಿತ್ತು. ತುಂಬ ಚೆನ್ನಾಗಾಗಿತ್ತು ಬೇಲ್ಪುರಿ ಕೂಡ. ಸೊ ಖಾರವಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಕ್ರಿಸ್ಪಿಯಾಗಿತ್ತು. ಕಡಲೆಪುರಿನೂ ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದ್ರ ಜೊತೆ ಅವನು ಕೂಡ ಹಾಕ್ಕೊಟ್ಟೆ. ಅವನು ಕೂತ್ಕೊಂಡು ತಿಂತಾಯಿದ್ದ. ನಾವು ಕೂಡ ಸ್ವಲ್ಪ ಹೊತ್ತು ಎಲ್ಲರಿಗೂ ನಮ್ಮ ಅತ್ತೆ ಮಾವ ಅವ್ರಿಗೆಲ್ಲರಿಗೂ ಕೊಟ್ಬಿಟ್ಟು ನಾನು ಸ್ವಲ್ಪ ಹೊತ್ತು ತಿಂದ್ಕೊಂಡು ರೆಸ್ಟ್ ತೊಗೊಂಡೆ. ಆಮೇಲೆ ಸಂಜೆಗೆ ಅಡುಗೆ ಬೇರೆ ಮಾಡಬೇಕು. ಬೆಳಗ್ಗೆ ಸಾಂಬಾರಿದೆ. ಸೊ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ತಿನ್ಕೊಂಡು ಅದ್ವಿ ಜೊತೆ ಆಟ ಆಡ್ಕೊಂಡು. ಏನು ದಾಬೋ ಏನು ಅದೇ ಏನು ದಾಬೋ ಕೂರ್ಸಲ್ಲ ನಾನು. ವಾಟ್ಸ್ ಯುವರ್ ನೇಮ್ ಹೇಳು ಆಯ್ತು ಹೇಳು. ವಾಟ್ಸ್ ಯುವರ್ ನೇಮ್ ಹೇಳು. ಏನು ವಾವ್. ಹಾಗೆ ಅದ್ವಿ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ನಾನು ಅಡುಗೆ ಮಾಡೋಣ ಅಂತ ಹೇಳಿ ಬಂದೆ. ಅವನು ಕೂಡ ನನ್ನ ಜೊತೆ ಬಂದು ನನ್ನ ಜೊತೆ ಮಾತಾಡ್ತಿದ್ದ. ನೋಡಿ ಎಷ್ಟು ಕ್ಯೂಟಾಗಿ ಹೇಳ್ತಾನೆ ಅವನ ಹೆಸರು ಕೇಳಿದ್ರೆ. ಸೊ ಈ ಥರ ಒಂದೊಂದಾಗಿ ಇಂಗ್ಲೀಷ್ ವರ್ಡ್ಸ್ ಆಗಿರ್ಬೋದು, ಕನ್ನಡ ವರ್ಡ್ಸ್ ಆಗಿರ್ಬೋದು, ಈ ಥರ ಒಂದೊಂದಾಗಿ ಕಲಿತಾ ಇದ್ದಾನೆ. ತುಂಬ ಖುಷಿಯಾಗುತ್ತೆ ಅವನು ಈ ಥರ ಮಾತಾಡೋದು ಕೇಳಿದ್ರೆ. ಹಾಗೆ ಸಂಜೆ ಊಟಕ್ಕೆ ಹೇಗಿದ್ರು ಬೇಳೆ ಸಾಂಬಾರು ಇತ್ತು ಅಂತೇಳಿ ಅದ್ರ ಜೊತೆಗೆ ಮುದ್ದೆ ಮಾಡಿ ರೈಸ್ ಮಾಡಿಕೊಂಡು ಹಾಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಬೆಳಗ್ಗೆನೂ ಬೇಳೆ ಸಾಂಬಾರು. ಸೊ ಹಾಗಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಬಜ್ಜಿ ಮೆಣಸಿನ್ಕಾಯಿ ಇತ್ತು. ಬಜ್ಜಿ ಹಾಗೆ ಆಲೂಗಡ್ಡೆಯಿಂದ ಬಜ್ಜಿ ಮಾಡ್ಕೊಂಡಿದ್ದೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.